ಇದು ಜಾತ್ರೆಲಿ ಎಲ್ರೂ ಮುಂದೆ ನೀವು ನಿಮ್ಮ ಮಗಳನ್ನ ಹೊಡೆದ್ರಿ. ನೀವು ಹಾಗೆ ಮಾಡಿದ್ದು ನನಗೇನೋ ಸರಿ ಅನ್ಸ್ಲಿಲ್ಲ. ನಡೆದಿದ್ರಲ್ಲಿ ನಿಮ್ಮ ಮಗಳು ತಪ್ಪೇನೂ ಇರಲಿಲ್ಲ. ರಾತ್ರಿ ಏನಾಯ್ತು ಅಂದ್ರೆ ಏನ್ ನಡೀತು ಅಂತ ನಾನು ನಿಂಗೆ ಕೇಳಲಿಲ್ಲ. ಅದನ್ನ ನಂಗೆ ಹೇಳ್ಬೇಕಾಗೂ ಇಲ್ಲ. ಅಂಕಲ್, ನಾನೇನ್ ಹೇಳ್ಬೇಕು ಅಂದ್ಕೊಂಡೆ ಅದನ್ನ ನೀವು ಪೂರ್ತಿಯಾಗಿ ಕೇಳಿದ್ರೆ ಅಷ್ಟಕ್ಕೂ ಅಲ್ಲಿ ಏನ್ ನಡೀತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀನ್ ಹೇಳೋ ಕತೆಗಳನ್ನೆಲ್ಲ ಕೇಳ್ತಾ ಕೂತ್ಕೊಳ್ಳೋಕೆ ನನಗ್ ಟೈಮ್ ಇಲ್ಲ. ನೀನಿಗ್ ಹೊರಡ್ಬಹುದು. ಅದು ಹಾಗಲ್ಲ ಅಂಕಲ್. ನೀನ್ ನನ್ನ ಮಗಳ ಬಗ್ಗೆ ಹೇಳ್ಬೇಕು ಅನ್ಕೊಂಡಿರೋದು ಅದು ನಮ್ಮ ಮನೆ ಸಮಸ್ಯೆ. ಊರ್ನವ್ರ ಸಮಸ್ಯೆನೆಲ್ಲ ಬಗೆಹರಿಸೋ ನನಗೆ ನಮ್ಮನೆ ಸಮಸ್ಯೆನ ಹೇಗ್ ಬಗೆಹರಿಸಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ನೀನು ನಮ್ಮ ಮನೆಗಾಗ್ಲಿ ನಮ್ಮ ಊರಿಗಾಗ್ಲಿ ಸಂಬಂಧಪಟ್ಟಿರೋ ಮನುಷ್ಯ ಅಲ್ಲ. ಈಗ ನೀನು ಹೊರಡ್ಬಹುದು. ಅಂಕಲ್, ನಾನು ಈ ಊರನ್ನು ಅಲ್ಲದೆ ಇರ್ಬೋದು, ಆದ್ರೆ ನಾನು ಹೇಳೋದನ್ನ ಒಂದ್ಸಲ ಕೇಳಿದ್ರೆ ಅದ್ರ ಅವಶ್ಯಕತೆ ಇಲ್ಲ. ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂದಾಗ ಸಲಹೆ ಸಹಕಾರದ ಬಗ್ಗೆ ಯೋಚನೆ ಮಾಡ್ತಾರೆ. ಕೆಟ್ಟದಾದಾಗ ಏನ್ ಮಾಡ್ಬೇಕು ಅದನ್ನ ನಾನೇ ನಿರ್ಧಾರ ಮಾಡ್ತೀನಿ. ಆಗಿರೋ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದ್ ನನಗೆ ಗೊತ್ತು. ಅಂಕಲ್, ನೀವು ದೊಡ್ಡವರು, ನಿಮ್ಗೆಲ್ಲ ಗೊತ್ತಿರುತ್ತೆ. ಎಷ್ಟೇ ದೊಡ್ಡವರಾದ್ರೂ ಎಷ್ಟೋ ಸಲ ಕಣ್ಣು ಕಂಡಿನ ನಿಜ ಅಂದ್ಕೊಂಡು ಆವೇಶದಿಂದ ತಪ್ಪು ನಿರ್ಧಾರ ತಗೊಳ್ತಾರೆ. ಈ ಊರಿನ ಹಿರಿಯರಾದ ನೀವು ಅಂತ ತಪ್ಪು ಮಾಡಬಾರ್ದು ಅಂತ ಹೇಳ್ತಿದ್ದೀನಿ. ರಾತ್ರಿ ಏನಾಯ್ತು ಅನ್ನೋದನ್ನ ಒಂದ್ಸಾರಿ ಕೇಳಿಸ್ಕೊಳ್ಳಿ. ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ರೆ ನಿನಗೆ ಅರ್ಥನೇ ಆಗ್ತಾ ಇಲ್ವಾ? ಎಷ್ಟು ಸಲ ಹೇಳ್ಬೇಕು? ಹೊರಡು. ಏನಪ್ಪ ಬ್ಯಾಗ್ ತಗೊಂಡು ಹೊರಟಿದ್ಯಲ್ಲ, ಎಲ್ಲಿಗೆ? ಹುಣ್ಮೆ ಕಳೀತಲ್ಲ, ನಮ್ಮ ಮನೆಗೆ ಹೊರಟಿದ್ದೀನಿ ಅಜ್ಜಿ. ಇಷ್ಟು ಬೆಳಿಗ್ಗೆ ಯಾಕೆ ಹೋಗ್ತೀಯಾ? ಮಧ್ಯಾಹ್ನ ಊಟ ಮಾಡಿ ಹೊರಡು. ಅಷ್ಟು ಒತ್ತಾಯ ಯಾಕತ್ತೆ ಮಾಡ್ತೀರಾ? ಅವ್ನ್ ಮನೆಗೆ ಹೋಗಿ ಮಾಡ್ತಾನೆ, ನೀನ್ ಹೋಗಪ್ಪ. ವೀರಭದ್ರ, ಅತ್ತೆ ಹಾಗಂದ್ರೆ ಹೊರಟೋಗು ಅಂತ್ಕೋತಾರೆ. ಅತಿಥಿಗಳ ಹತ್ರ ಆ ರೀತಿನ ಮಾತಾಡೋದು? ಸ್ವಲ್ಪ ಮರ್ಯಾದೆಯಾಗಿ ಮಾತಾಡೋದು ಗೊತ್ತಿಲ್ವಾ? ಅದ್ ಹಾಗಲ್ಲಮ್ಮ. ಪಾಪ ಹುಡುಗ ನಮ್ ಮನೆಗ್ ಬಂದ್ 3 ದಿನ ಆಯ್ತಲ್ವಾ, ಇವತ್ತಾದ್ರೂ ಅವ್ರ ಮನೆಯವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಲಿ ಅಂತ ಹಾಗಂದ್ರು ಅವರು. ನೀನ್ ಬೇರೆನೆ ಅರ್ಥ ಮಾಡ್ಕೊಂತೀಯ. ನಾನು ಹೋಗಿ ಬರ್ತೀನಿ ಅಜ್ಜಿ. ಇನ್ನೊಂದ್ 4 ದಿನ ಇದ್ದೋಗ್ಬೋದಾಗಿತ್ತು, ಆದ್ರೆ ನಿಮ್ ಮನೆಯವರೆಲ್ಲ ಕಾಯ್ತಾ ಇರ್ತಾರಲ್ವಾ, ಹೊರಡು. ಹೋಗಿ ಬರ್ತೀನಿ ಸರ್. ಆಯ್ತು, ಹೊರಡಪ್ಪ. ಹೋಗಿ ಬರ್ತೀನಿ. ಒಳ್ಳೇದಪ್ಪ. ಭೈರವಿ ಎಲ್ಲೂ ಕಾಣಿಸ್ತಿಲ್ವಲ್ಲ. ಬಾಯ್ ಹೀರೋ. ಖಂಡಿತವಾಗ್ಲೂ ಅತ್ತೆಗೋಸ್ಕರನೇ ವೇಟ್ ಮಾಡ್ತಿದ್ದಾನೆ. ಹಾಯ್, ಐ ಆಮ್ ಲೀವಿಂಗ್. See you. Catch you later. ಹಾಯ್, ನಾನು ಹೋಗಿ ಬರ್ತೀನಿ. ನಿಂದು ಕಾರಣಕ್ಕೆ ನಂದು ಫ್ರೆಂಡು ಏಟು ತಿನ್ನೋ ಹಾಗಾಯ್ತಲ್ಲೋ. ಹೋಗಿ ಬನ್ನಿ. ನಿಮ್ ಫ್ರೆಂಡು ಭೈರವಿ ಕಾಣಿಸ್ತಿಲ್ವಲ್ಲ. ನೀನು ಹೋಯ್ತು ಅಂತ ನಾನು ಹೇಳ್ತೀನಿ ಬಿಡಿ, ನೀನು ಹೋಗು. ನಿಂತ್ಕೋಪ. ಒಂದ್ ನಿಮಿಷ ಇಲ್ಲೇ ಇರು. ನೋಡಪ್ಪ, ಇದನ್ನ ನಿಮ್ ಮನೆಗ್ ತಗೊಂಡು ಹೋಗು. ಏನಜ್ಜಿ ಇದು?
ನಾಗ ಹುಣ್ಣಿಮೆ ದಿನ ದಿವ್ಯಕಾಂತಿ ಕಾಣಿಸ್ಕೊಂಡು ಹೊತ್ನಲ್ಲಿ ನಾಗ ದೇವತೆಗಳು ಬಂದು ಪೂಜೆ ಮಾಡಿದ ಹುತ್ತದ ಮಣ್ಣಿದು. ಇದು ನಿಮ್ ಮನೇಲಿದ್ರೆ ನಿಮ್ ಮನೆಯವ್ರಿಗೆಲ್ರಿಗೂ ಒಳ್ಳೇದಾಗತ್ತೆ. ತಗೊಂಡ್ ಹೋಗಪ್ಪ. ನಿನ್ನ ನನ್ನಿಂದ ಯಾರು ದೂರ ಮಾಡೋಕ್ಕಾಗಲ್ಲ. ಪ್ರಿಯತಮೆ, ಅರ್ಜುನ್, ಅರ್ಜುನ್, ಬರ್ತಾ ಇದ್ದೀನಿ. ನಾನು ನಿನ್ನ ಕಾಪಾಡ್ಕೋತೀನಿ. ಅರ್ಜುನ್! ಪ್ರಿಯತಮೆ, ಪ್ರಿಯತಮೆ, ಪ್ರಿಯತಮೆ. ಏನಾಯ್ತು? ಏನಿದು ಈ ಕೂಗಾಟ ಕಿರ್ಚಾಟ? ಪ್ರಿಯತಮೆ ಅಂತಿದ್ಯಾ? ಅರ್ಜುನ್, ಏನ್ ಕನಸ್ ಕಾಣ್ತಿದ್ಯಾ? ಹೇಳು. ನಾನು ಕನ್ಸ್ ಕಾಣ್ತಿದ್ದೀನ, ಕನ್ವರ್ಸ್ತಿದ್ದೀನ. ಏನಾಗಿದೆ ನನಗೆ? ಆದ್ರೆ ಎಲ್ಲೋ ಏನೋ ನಡೀತಾ ಇದೆ. ನನಗೆ ತುಂಬಾ ಬೇಕಾದವ್ರಿಗೆ ಏನೋ ಆಗ್ತಾ ಇದೆ. ಅವ್ರಿಗೇನೋ ತೊಂದರೆ ಆದ ಹಾಗೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅರ್ಜುನ್, ಅರ್ಜುನ್ ಏನಾಯ್ತು? ಏನಿಲ್ಲ ಅಕ್ಕ. 4 ವಾರದಿಂದ ಬಂದಾಗಿಂದ ಯಾಕೆ ಈ ತರ ಆಡ್ತಾ ಇದ್ಯಾ? ಯಾಕೆ ಈಗ ಹುಚ್ಚಂತರ ಆಡ್ತಾ ಇದ್ಯಾ? ಏನಾಯ್ತು ನಿಂಗೆ? ನನಗೆ ಗೊತ್ತಿಲ್ದೇನೆ ನನಗೆ ಇನ್ಯಾರ್ದ್ರ ಜೊತೆ ಬಂದ ಇದೆ ಅನ್ನಿಸ್ತಿದೆ. ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ಏನೋ ನನ್ನ ಮನ್ಸಲ್ಲಿ ಕಾಡ್ತಾ ಇದೆ. ಏನದು? ಅರ್ಜುನ್, ಏನದು ಒಬ್ನೇ ಏನೋ ಗೊಣಗ್ತಾ ಇದ್ಯಾ? ಏನಾಯ್ತು? ಏನೂ ಇಲ್ಲ ಸ್ಯಾನ್, ಏನೋ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಯು ಕ್ಯಾರಿ ಆನ್. ನಿನ್ ಮೆಂಟಲ್ ಬ್ಯಾಲೆನ್ಸ್ ಟ್ರ್ಯಾಕ್ ತಪ್ಪಿದೆ ಅಂತ ನನ್ಗೆ ಅರ್ಥ ಆಯ್ತು. ಲಾಭ ಇಲ್ಲ. ನಿನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸ್ತೀನಿ. ನಿನ್ನ ನೋಡ್ತಿದ್ರೆ ಭಯ ಆಗ್ತಿದೆ. ಟೇಕ್ ಕೇರ್. ರಿಲ್ಯಾಕ್ಸ್ ಸ್ಯಾನ್, ಯು ಕ್ಯಾರಿ ಆನ್. ಯಾಕೆ ಈ ತರ ಕನ್ಸು ಬೀಳ್ತಿದೆ? ನನಗೆ ಬೇಕಾದವ್ರು ಯಾರೋ ಕಷ್ಟದಲ್ಲಿದ್ದಾರೆ, ಅದು ಮಾತ್ರ ಪಕ್ಕ ಅನ್ನಿಸ್ತಿದೆ. ಆದ್ರೆ ಯಾರಿರ್ಬೋದು? ಭೈರವಿನ? ಏನು ಗೊತ್ತಾಗ್ತಿಲ್ವಲ್ಲ. ಗಾಡ್, ಹಾಗೇನಾದ್ರೂ ಇದ್ರೆ ಆ ವ್ಯಕ್ತಿಗೇನು ತೊಂದರೆ ಆಗ್ಬಾರ್ದು. ಪ್ಲೀಸ್ ಗಾಡ್, ಪ್ಲೀಸ್. ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ.
ಈಗ ನಿನಗೆ ಸಮಾಧಾನ ಆಯ್ತಾ? ಆ ದೇವ್ರಂತ ಕೃಷ್ಣಯ್ಯ ಅವ್ರಿಗೆ ಬೆರಳು ಮಾಡಿ ತೋರಿಸ್ತೀಯಾ? ಅವರು ವಿಷ ಇಲ್ಲದೆ ಇರೋ ಮನುಷ್ಯ. ಆ ಹುಡುಗಿ ಏನು ತಪ್ಪು ಮಾಡದೆ ಇದ್ದಿದ್ಕೆ ದೇವ್ರೆ ಮಳೆ ರೂಪದಲ್ಲಿ ಬಂದು ಕಾಪಾಡಿದಾನೆ. ಅಮ್ಮ ಭೈರವಿ, ಭೈರವಿ, ನೀನೇನ್ ಮಾಡ್ದೆ ಅಂತ ಈಗ ನಿನ್ಗೆ ಅರ್ಥ ಆಯ್ತಾ? ಅಮ್ಮ ಭೈರವಿ, ಭೈರವಿ ಕಣ್ತೆಗಿಯಮ್ಮ, ಭೈರವಿ ಕಣ್ತೆಗಿ ಅಮ್ಮ. ಭೈರವಿ, ಕೃಷ್ಣಯ್ಯ ನಡಿ ಮನೆ ಕರ್ಕೊಂಡು ಹೋಗೋಣ. ಏನ್ ಅರ್ಜುನ್ ಇದು PA ಜೊತೆ ರೊಮ್ಯಾನ್ಸ್ ಮಾಡ್ತಿದ್ಯಾ? ಚೇಚೆ ಅಕ್ಕ, ರೊಮ್ಯಾನ್ಸ್ ಅಲ್ಲಕ್ಕ, ನೋ. ಹಾ ಮತ್ತೇನ್ ಹೇಳು? ಸ್ಯಾನ್, ಆಕ್ಚುಲಿ PA ಅಂದ್ರೆ ಅವಳು ಕೂಡ ಮನುಷ್ಯಲೇ ಅಲ್ವಾ? ನಾನ್ ಬಾಸ್ ಆದ ಮಾತ್ರಕ್ಕೆ ಯಾವಾಗ್ಲೂ ನನ್ ಮುಂದೆ ನಿಂತ್ಕೊಂಡಿರ್ಬೇಕಾ? ಅದಕ್ಕೆ ನಿನ್ ಸೀಟನ್ನೇ ಅವಳಿಗೆ ಬಿಟ್ಕೊಡ್ತೀಯಾ? ಅಂದ್ರೆ ಅದ್ಯಾವುದೋ ಜ್ಞಾನದಲ್ಲಿ ಹಾಗಾಗಿರ್ಬೋದು. ಇಟ್ ಹ್ಯಾಪನ್ಸ್. ಐ ಡೋಂಟ್ ನೋ. ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಏನೋ ಟ್ರಾನ್ಸ್ ಅಲ್ಲಿರೋ ತರ ಬಿಹೇವ್ ಮಾಡ್ತಾ ಇದ್ಯಾ? ಏನಾಗಿದೆ ನಿಂಗೆ? ನೀನು ನಾಗವಾರಕ್ಕೆ ಹೋಗ್ ಬಂದ್ಮೇಲೆ ಹೀಗೆ ಹುಚ್ಚಂತರ ಯಾವ್ದೋ ಲೋಕದಲ್ಲಿ ಇರೋ ಹಾಗೆ ಆಡ್ತಿದ್ಯಾ? ಯಾಕೆ ಹೀಗಿದ್ಯಾ ಅಂತ ನಿಂಗೇನಾದ್ರೂ ಅರ್ಥ ಆಗಿದ್ಯಾ? ಹಾಗೇನಿಲ್ಲ ಸ್ಯಾನ್, ಐ ಆಮ್ ಪರ್ಫೆಕ್ಟ್. ಐ ಆಮ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ಹಾ ಟೆಸ್ಟ್ ಕಿಟ್ ಬಗ್ಗೆ ಮಾತಾಡಬೇಕು. ಐ ವಿಲ್ ಸಿ ಯು ಅರೌಂಡ್. ಓಕೆ ಆಮೇಲೆ ಹೇಳ್ತೀನಿ. ಅರ್ಜುನ್ಗೆ ಏನಾಯ್ತು? ಯಾವ್ದ್ರ ಬಗ್ಗೆನೋ ಅಥವಾ ಯಾರ್ದೋ ಬಗ್ಗೆ ನನ್ನ ಹತ್ರ ಏನೋ ಹೇಳಕ್ಕಾಗದೆ ಒದ್ದಾಡ್ತಿದ್ದಾನೆ ಅನಿಸ್ತಿದೆ. ಗುಡಿ ಮೆಟ್ಲು ಹತ್ಕೊಂಡು ನೀನ್ ಹೋಗಿದ್ಯಾ? ಅಪ್ಪ ಅದು ನಾನು ನನ್ ಪ್ರಾಣ ಯಾವತ್ ಹೋಗುತ್ತೋ ನಂಗೆ ಗೊತ್ತಿಲ್ಲ. ನಿಮ್ ಪ್ರೀತಿ ಮೇಲಿರೋ ನಂಬಿಕೆ, ನಿಮ್ ಮೇಲಿರೋ ಪ್ರೀತಿ ಯಾವತ್ತೂ ಸಾಯಲ್ಲ. ನಿಮ್ದು ಅಪ್ಪನಿಗೆ ಈ ಊರಲ್ಲಿ ಅಷ್ಟು ದೊಡ್ಡದು ಹೆಸರಿದೆ. ನಿಮ್ಮ ಅಪ್ಪ ಮುಂದೆ ಎಲ್ಲರೂ ಕೈ ಮುಗಿದು ರೆಸ್ಪೆಕ್ಟು ಕೊಡ್ತಾರೆ ಅಂತ ನಿಮ್ಮ ಅಪ್ಪ ನೀನು ಮಾಡಿರೋ ಕೆಲ್ಸಕ್ಕೆ ಎಲ್ರೂ ಮುಂದೆ ತಲೆ ತಗ್ಸೋ ಹಾಗಾಯ್ತು. ನನಗೆ ಬಹಳ ಬೇಜಾರಾಯ್ತು. ನಿಮ್ದು ಅಪ್ಪಗೆ ಅವಮಾನ ಆಗ್ತಾ ಇದ್ರೆ ನನಗೆ ಕಣ್ಣೀರು ಬರ್ತಾ ಇತ್ತು ಗೊತ್ತಾ? ನಿಂದು ಪ್ರಾಣ ಕೂಡ ಎಂತ ರಿಸ್ಕಲ್ಲಿ ಇತ್ತು. ನಿನಗೇನಾದ್ರೂ ಆಗಿದ್ರೆ ಪಾಪ್ರೆ. ಸರಿನಾ, ಡೋಂಟ್ ವರಿ ಭೈರವಿ, ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ दैट, बी कूल. अरे भैरवी, क्या सोच रहे? बात करो ना भैरवी. भैरवी, ನಾನು ನಾನಾಗ ಗುಡಿಯೊಳಗಡೆ ಹೋಗ್ಲಿಲ್ಲ. ಆದ್ರೆ ಹೇಗ್ ಹೋದ್ನೋ ಯಾಕೆ ಹೋದ್ನೋ ನನ್ಗೂ ಅರ್ಥ ಆಗ್ತಾ ಇಲ್ಲ. ಕ್ಯಾಮ್ರಾ ಚೆಕ್ ಮಾಡಕ್ ಹೋಗಿದ್ದೆ. ವಾಪಸ್ ಬರ್ಬೇಕಾದ್ರೆ ನನ್ನ ಯಾರೋ ಕರ್ದಂಗ್ ಅನ್ನಿಸ್ತು. ಅಷ್ಟೇ ನೆನ್ಪಿರೋದು. ಅದಾದ್ಮೇಲೆ ಏನಾಯ್ತೋ ನನಗ್ ನೆನ್ಪೇ ಇಲ್ಲ. ಅಜ್ಜಿ ಕರ್ದಿದ್ದು ಹುಡ್ಕ ಎತ್ಕೊಂಡ್ ಬಂದಿದ್ ಮಾತ್ರ ನೆನ್ಪು. ಭೈರವಿ, ಭೈರವಿ, ಅಯ್ಯೋ ನನ್ ಮೊಮ್ಮಗಳಿಗೆ ಏನಾಯ್ತು ಭೈರವಿ? ಅದ್ರ ಮಧ್ಯೆ ಏನಾಯ್ತೋ ಏನು ನೆನ್ಪಾಗ್ತಾ ಇಲ್ಲ. ಅರೆ ನೀನು ನನಗೆ ಪಾಗಲ್ ಮಾಡ್ಬೇಕು ಅಂತಿದೀಯಾ? ನಿನಗೆ ಗೊತ್ತಿಲ್ಲದೆ ಹೋಗೋದು ಅಂದ್ರೆ? Why are you lying to us? I am not lying. ನಾನ್ ಸುಳ್ಳು ಹೇಳ್ತಾ ಇಲ್ಲ. ಏನ್ ನಡೀತೋ ಯಾಕಾಯ್ತೋ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಸಮಥಿಂಗ್ ಹ್ಯಾಪನ್ ಟು ಮೀ.
ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಭೈರವಿ, ನಡೆದಿದ್ದೇನೋ ನಡೆದು ಹೋಯ್ತು. ಇದು ಎಲ್ಲ ನೋಡ್ತಾ ಇದ್ರೆ ದೊಡ್ಡ ತೊಂದ್ರೆ ಆಗೋ ತರ ಇದೆ. ಇನ್ನು ನೀನು ಆ ಗುಡಿ ವಿಷಯ ಬೋಲ್ ಜಾವ್ ಪ್ಲೀಸ್. ನಾನಿಲ್ಲಿಗ್ ಬಂದಿದ್ದು ಅದನ್ನೆಲ್ಲ ಮರೆಯೋದಕ್ಕಲ್ಲ. ನನ್ನ ಅಣ್ಣ ಹೇಗ್ ಸತ್ತೋದ ಅಂತ ತಿಳ್ಕೊಳಕ್ಕೆ. ಅದ್ರ ಜೊತೆಗೆ ಆ ರಾತ್ರಿ ನಂಗೇನಾಯ್ತು ಅಂತ ನಾನು ತಿಳ್ಕೊಳ್ಳೇಬೇಕು. ಇದ್ದೀನಿ ಸರ್, ನಾನು ಮಾತಾಡಿದ್ದೀನಿ ಕೂಡ. ಆ ಹುಡುಗಿ ಮನೆಗೆ ಕೂಡ ಹೋಗಿದ್ದೆ. ಅಂದ್ರೆ ಹುಡುಗಿ ನಿಮಗೆ ಪರಿಚಯ ಇದೆ ಅಂತ ಆಯ್ತು? ಗೊತ್ತು ಸರ್, ಆಕಸ್ಮಿಕವಾಗಿ ಮೀಟ್ ಆದ್ವಿ. ಪರಿಚಯನೇ ಇಲ್ಲದೆ ಆ ಹುಡುಗಿ ನನ್ನ ಹತ್ರ ಮಾತಾಡಿದ್ಲು. ಆಕಸ್ಮಿಕವಾಗಿ ನಾನು ಅವ್ರ ಮನೆಗೆ ಹೋಗ್ಬೇಕಾಯ್ತು, ಅವ್ರ ಮನೇಲಿ ಉಳ್ಕೋಬೇಕಾಯ್ತು. ಎಲ್ಲಾನು ಆಕ್ಸಿಡೆಂಟಲ್ ಆಗಿ ನಡೀತು. ಕನ್ಸಲ್ಲಿ ನಿಮ್ಗೆ ಕಾಣಿಸ್ಕೊಂಡು ಹುಡುಗಿನೇ ಹೊರಗಡೆನೂ ಕಾಣಿಸ್ಕೊಂಡ್ಲು. ನಿಮ್ಗೆ ಪರಿಚಯನೇ ಇಲ್ಲದೆ ಆ ಹುಡುಗಿ ನಿಮ್ಮ ಹತ್ರ ಮಾತಾಡಿದ್ಲು. ಆಕ್ಸಿಡೆಂಟ್ಲಿ ನೀವು ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಉಳ್ಕೊಳ್ಳೋ ಹಾಗಾಯ್ತು. ನಿಮಗೆ ಬೀಳ್ತಿರೋ ಕನ್ಸಿಗೂ ಲೈಫಲ್ಲಿ ನಡೀತಿರೋದಕ್ಕೂ ಏನೋ ಕನೆಕ್ಷನ್ ಇದೆ. ಅಂದ್ರೆ ಆ ಹುಡುಗಿಗೂ ನಿಮ್ಗೂ ಹಿಂದಿನ ಜನ್ಮದ್ದೋ ಅಥವಾ ಈ ಜನ್ಮದ್ದೋ ಯಾವುದೋ ಬಿಡಿಸ್ಕೊಳಕ್ಕಾಗ್ದಿರೋ ಬಂಧ ಇದೆ. ಆ ರೀತಿ ಏನೋ ಬಂಧ ಇರೋದಕ್ಕೇನೆ ಈ ರೀತಿ ಎಲ್ಲ ನಂಬಕ್ ಆಗದೆ ಇರೋಂಥ ವಂಡರ್ಸ್ ನಡೀತಾ ಇದೆ. ನೀವು ಅಂದ್ಕೊಂಡ ಹಾಗೆ ನಡೆದಿದ್ದಲ್ಲ ಆಕ್ಸಿಡೆಂಟ್ಸ್ ಅಲ್ಲ, ಆಲ್ ಆರ್ ಇನ್ಸಿಡೆಂಟಲ್. ನಿಮ್ಮಿಬ್ಬರ ಮಧ್ಯೆ ಏನೋ ರಿಲೇಷನ್ ಇದೆ. 100% ಇಟ್ಸ್ ಟ್ರೂ. ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಬಂಧ ಇದೆ ಅನ್ನೋದು ಮಾತ್ರ ನಿಜ. ಭೈರವಿ, ನಾನ್ ಹೇಳಿದ ಸ್ವಾಮೀಜಿ ಇವರೇನಮ್ಮ? ಸರಿ, ಮಾತಾಡಿ ಮಾವ. ಸ್ವಾಮೀಜಿ ಧ್ಯಾನದಲ್ಲಿದ್ದಾರೆ ಅನ್ಸುತ್ತೆ. ಅವರು ಕಣ್ ತೆಗೆಯೋವರೆಗೂ ನಾವು ವೇಟ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಸಂಜೆವರೆಗೂ ಅವ್ರು ಧ್ಯಾನ ಮಾಡ್ತಿದ್ರೆ ನಾವ್ ಅಷ್ಟೊತ್ವರೆಗೂ ವೇಟ್ ಮಾಡ್ಬೇಕಾ? ಇವ್ರ ಬಗ್ಗೆ ಒಂದು ಒಪಿನಿಯನ್ ಬರ್ಲಿ ಅಂತ ಈ ತರ ಗೆಟಪ್ಪು ಬಿಲ್ಡಪ್ಪು ಎಲ್ಲ ಕೊಡ್ತಾರೆ. ನನಗೊತ್ತು. ಸ್ವಾಮಿ, ನನ್ನ ಸೋದರ ಸೊಸೆ ತುಂಬಾ ಬ್ರಿಲಿಯಂಟು ಅಂತ ನಿಮಗ್ ಮೊದಲೇ ಹೇಳ್ದೆ. ನೀನ್ ಈ ತರ ವಿಚಿತ್ರ ವೇಷಗಳು ಹಾಕೊಂಡ್ರೆ ನೀನು ಕಳ್ಸ್ವಾಮಿ ಅಂತ ಅವಳು ಕಂಡು ಹಿಡಿದು ಬಿಡ್ತಾಳೆ. ಯಾರು ನೀವು? ಈ ಹುಡುಗಿ ನನ್ನ ಸೋದರ ಸೊಸೆ. ನಿಮ್ಮನ್ನು ಭೇಟಿ ಆಗ್ಬೇಕು ಅಂದಿದ್ದಕ್ಕೆ ಕರ್ಕೊಂಡು ಬಂದೆ. ನೋಡಮ್ಮ ಭೈರವಿ, ಈ ಸ್ವಾಮೀಜಿ ಅವರ ಆಶೀರ್ವಾದ ತೋಳೋಕೆ ದೊಡ್ಡ ದೊಡ್ಡವರು ಮಂತ್ರಿಗಳು ಎಲ್ಲ ಬರ್ತಿರ್ತಾರೆ. ಇವ್ರ ಹತ್ರ ತುಂಬಾ ಮಹಿಮೆಗಳಿದೆ. ಒಂದ್ಸಲ ನಮಸ್ಕಾರ ಮಾಡ್ಕೊಳ. ನಿನ್ನ ಹೆಸರೇನಮ್ಮ? ಭೈರವಿ. ಸಾರಿ, ಕೂತ್ಕೊಳ್ಳಮ್ಮ. ನನ್ನ ಆಶೀರ್ವಾದನ ಪಡ್ಕೊಳಕ್ ಬಂದ್ಯಾ? ನಿನಗಿರೋ ಸಂದೇಹನ ಬಗೆಹರಿಸ್ಕೊಳಕ್ ಬಂದ್ಯಾ? ನನ್ಗಿರೋ ಸ್ವಲ್ಪ ಡೌಟ್ಸ್ ಕ್ಲಿಯರ್ ಮಾಡ್ಕೊಳಕ್ ಬಂದಿದ್ದೀನಿ. ಕೇಳು ತಾಯಿ. ಮೊನ್ನೆ ನಂಗೆ ಗೊತ್ತಿಲ್ದಿರೋ ಹಾಗೇನೆ ಒಂದ್ ವಿಷಯ ನಡೆದಿದೆ. ಏನದು? ಊರಲ್ಲಿ ಜಾತ್ರೆ ನಡೀತಿರ್ಬೇಕಾದ್ರೆ ಇಷ್ಟ ನಡೀತು. ಆಕ್ಚುಲಿ ಈ ತರದನ್ನೆಲ್ಲ ನಾನು ಹೆಚ್ಚಾಗಿ ನಂಬಲ್ಲ. ಈ ಮಾಟ ಮಂತ್ರ ಇದೆಲ್ಲ ದೊಡ್ಡ ಟ್ರ್ಯಾಶ್. ನಿಜ ಹೇಳ್ಬೇಕು ಅಂದ್ರೆ
ನಿಮ್ಮಂತ ಸ್ವಾಮೀಜಿಗಳು ಬಾಬಾಜಿಗಳ ಮೇಲೂ ನನಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ನಾನು ನಿಮ್ಮಂತವ್ರನ್ನೂ ಕೂಡ ನಂಬಲ್ಲ. ಭೈರವಿ, ತಪ್ಪು ಕಣಮ್ಮ, ಹಾಗೆಲ್ಲ ಅನ್ಬಾರ್ದು. ಯಾರೋ ಏನೋ ಅಂತಾರೆ ಅಂತ ನನ್ನ ಒಪಿನಿಯನ್ಸ್ ಬದಲಾಯಿಸ್ಕೊಳಕ್ ಆಗಲ್ಲ ಮಾವ. ಏನ್ ಸರ್, ನಂಬೇಕು ಅನ್ನೋ ರೂಲ್ಸ್ ಏನಿಲ್ಲ ಅಲ್ವಾ? ನಂಬಿಕೆ ಇಲ್ದಿದ್ಮೇಲೆ ನನ್ನ ಹತ್ರ ಯಾಕಮ್ಮ ಬಂದೆ? ನಂಬಿಕೆ ಇಲ್ದೇ ಇದ್ರು ಕೆಲವೊಂದನ್ನ ತಿಳ್ಕೋಬೇಕಾದ್ರೆ ಕೆಲವೊಂದನ್ನ ನಂಬೇಕು ಅಂತ ಬಂದಿದ್ದೀನಿ. ನಂಬಿಕೆನೇ ಇಲ್ಲ ಅಂದ್ಮೇಲೆ ನಾನು ಹೇಳಿದ್ದು ನಂಬಲ್ಲ ಅಲ್ವಾ? ಹೌದು. ಸಾಂಸಾರಿಕ ಸುಖಾನ ತ್ಯಜಿಸಿ ದೈವಾರಾಧನೆ ಸಲುವಾಗಿ ನನ್ನ ಜೀವನನ ಮುಡುಪಾಗಿಟ್ಟಿದ್ದೀನಿ. ನಾನು ದೈವಾಂಶ ಸಂಭೂತ. ನಾನು ಹೇಳೋ ಮಾತಲ್ಲಿ ದೈವಾನುಗ್ರಹ ಇರುತ್ತೆ. ನಾನು ಹೇಳೋ ಮಾತನ್ನ ನೀನು ನಂಬಲೇಬೇಕಾಗುತ್ತೆ. ನಾನ್ಯಾಕೆ ನಂಬೇಕು? ನಾನು ಹೇಳ್ತಾ ಇರೋದು ನಿಜ ಅನ್ನೋದಕ್ಕೆ. ನಾನು ಹಾವುಗಳಿಗೆ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್ ತಗೊಂಡಿದ್ದೀನಿ. ತಪ್ಪಾ? ಅವತ್ ಹೊರಗಡೆ ಹೋದೋನು ವಾಪಸ್ ಬಂದಿಲ್ಲ, ಸತ್ತೋಗ್ಬಿಟ್ಟ ಅಂತ ನೀವೆಲ್ರೂ ನಮ್ಮ ಅಣ್ಣನ ಫೋಟೋಗೆ ಹಾರ ಹಾಕಿ ಅವನ್ ಬಗ್ಗೆ ಮರ್ತೇ ಹೋಗ್ಬಿಟ್ರಿ. ನಿಮ್ಮೆಲ್ರ ತರ ನಾನು ನಮ್ಮ ಅಣ್ಣನ ಮರೆಯಲ್ಲ. ಹೌದು, ಅವನ್ ಏನಾದ, ಏನಾಗಿರ್ಬೋದು, ಯಾಕೆ ಬಂದಿಲ್ಲ, ಹೇಗ್ ಅದೃಶ್ಯ ಆಗೋದ, ಬರ್ದೇ ಇರೋಕೆ ಕಾಣಿಸ್ದೇ ಇರೋಕೆ ಕಾರಣ ಏನು, ಇದೆಲ್ಲ ನನಗೆ ಗೊತ್ತಾಗ್ಬೇಕು. ನೀನ್ ಮಾಡಿರೋ ಮೋಸಕ್ಕೆ ತಾಯಿ ಇಲ್ದಿರೋ ಮಗು ಅಂತ ಬಿಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀನ್ ಮಾಡಿರೋ ಅಧಿಕ ಪ್ರಸಂಗ ಸಾಕು. ಇನ್ಮೇಲೆ ನೀನು ಅಮೆರಿಕಕ್ಕೆ ಹೋಗೋ ಅವಶ್ಯಕತೆನೂ ಇಲ್ಲ, ಮುಂದೆ ಓದ್ಬೇಕಾದ ಅವಶ್ಯಕತೆನೂ ಇಲ್ಲ. ಹಾಗಲ್ಲಪ್ಪ. ನಾನ್ ಮತ್ತೊಂದ್ಸಲ ಮೋಸ ಹೋಗ್ಬಾರ್ದು ಅಂತಂದ್ರೆ ನಿನಗೆ ಮದುವೆ ಮಾಡಿಸಿ ಗಂಡನ್ ಮನೆ ಕಳ್ಸೋದೊಂದೇ ದಾರಿ. ನನಗ್ ಮದ್ವೆನಾ? ನಾನೀಗ್ಲೇ ನೀನ್ ಹೇಳೋ ಮಾತನ್ನ ಕೇಳೋ ಪರಿಸ್ಥಿತಿ ಕೈ ಮೀರ್ ಹೋಗ್ಬಿಟ್ಟಿದೆ. ನಾನ್ ಹೇಳೋದ್ನ ಕೇಳೋದಷ್ಟೇ ಈಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ಅರ್ಥ ಆಯ್ತಾ? ಅಪ್ಪ. ಅಮ್ಮ, ನಾಳೆ ಶಾಸ್ತ್ರಿಗಳನ್ನ ಭೇಟಿಯಾಗಿ ಯಾವ್ದಾದ್ರು ಒಳ್ಳೆ ಸಂಬಂಧ ಇದೆ ಅಂತ ನೋಡಕ್ ಹೇಳು. ಸರಿಯಪ್ಪ. ವೀರಭದ್ರ, ಹೇಳಿ ಬಾವ. ನಾಳೆ ಮದುವೆ ಬ್ರೋಕರ್ಸ್ ಹತ್ರ ಹೋಗಿ ನಮ್ಮ ಅಂತಸ್ತಿಗೆ ಹೊಂದೊಂದ ಸಂಬಂಧ ಯಾವ್ದಾದ್ರು ಇದೆಯಾ ಅಂತ ನೋಡ್ ಹೇಳಕ್ ಹೇಳು. ಹಾಗೆ ಆಗ್ಲಿ ಬಾವ. ಕೇಳ್ತೀನಿ. ಅವ್ರ ಹತ್ರ ಇರೋದ್ ಬಿಟ್ಟು ಇನ್ನೂ ಯಾವ್ದಾದ್ರು ಹೊಸ ಸಂಬಂಧ ಇದ್ರೆ ಹುಡುಕು ಅಂತ ಹೇಳಿ. ಅಣ್ಣ, ಸಂಬಂಧ ಅಂತ ಹೇಳ್ತಾ ಇದೀಯಾ ಅಂದ್ರೆ ಮದುವೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅಣ್ಣ. ಸಂಬಂಧ ನೋಡೋದು ಮದುವೆ ಮಾಡೋಕೆ ಅಲ್ವಾ ಅಣ್ಣ? ನಾನ್ ಯೋಚನೆ ಮಾಡು ಅಂದಿದ್ದು ಭೈರವಿನ ನನ್ ಮಗನ್ ಕೊಟ್ಟು ಮದ್ವೆ ಮಾಡೋದ್ರ ಬಗ್ಗೆ ಅಣ್ಣ. ಅಣ್ಣ, ಇಲ್ ನೋಡು, ನನ್ ಮಗ ನಿನ್ ಕಣ್ಮುಂದೆ ಬೆಳೆದವನು. ಅವನೆಂತವನು ಅಂತ ನಿಂಗ್ ಚೆನ್ನಾಗ್ ಗೊತ್ತು. ಭೈರವಿನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ನಿನ್ ಮಗಳನ್ನ ಹೂವಿನ ತರ ನೋಡ್ಕೊಳಕ್ಕೆ ಇಲ್ ನೋಡು ನಾವೆಲ್ಲ ಇದೀವಿ. ನಿನ್ ಮಗಳನ್ನ ನನ್ ಮಗನ್ ಕೊಟ್ಟು ಮದ್ವೆ ಮಾಡಿದ್ರೆ ನಮ್ ಹುಡುಗಿ ನಮ್ಮನೇಲೆ ಇರ್ತಾಳಲ್ವಾ? ಎಂತವನ್ ಬರ್ತಾನೋ, ಯಾವ ತರ ಅತ್ತೆ ಮಾವ ಸಿಗ್ತಾರೋ ಅಂತ ಯಾವ ಭಯಾನೂ ಇರಲ್ಲ ಅಲ್ವಾ ಅಣ್ಣ? ಅರ್ಹತೆಗೂ ಮೀರಿ ಆಸೆ ಇಟ್ಕೊಂಡು ಕೇಳ್ಬೇಡ ಅಂತ ನಿನಗಿದಕ್ಕೂ ಮೊದ್ಲು ತುಂಬಾ ಸಲ ಹೇಳಿದ್ದೀನಿ. ಮರ್ತ್ ಹೋಗಿ ಕೇಳ್ತಾ ಇದ್ಯಾ ಅಥವಾ ಬೇಕು ಅಂತಲೇ ಕೇಳ್ತಾ ಇದ್ಯಾ? ಅಣ್ಣನ ಹತ್ರ ಕೇಳೋಕೆ ನಿನ್ ತಂಗಿಯಾಗಿ ಹಕ್ಕಿದೆ ಅಂತಲೇ ಕೇಳ್ತಿದ್ದೀನಣ್ಣ. ನಿನ್ ಮಗಳನ್ನ ನಿನ್ ತಂಗಿ ಮಗನ ಕೊಡಕ್ಕೆ ಅರ್ಹತೆ ಯಾಕ್ಬೇಕು? ನನ್ ಮಗ ನಿನ್ಗೆ ಸೋದರಳಿಯ ಅನ್ನೋದನ್ನ ನೀನೇ ಮರ್ತ್ ಹೋಗಿದ್ಯಾ ಅಣ್ಣ? ಯಾರಂದ್ರ ಅವ್ರಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ? ಮದುವೆ ಅನ್ನೋದೇನ ಆಟ ಅಲ್ಲ, ಜೀವನ. ಜೀವನ ಹಂಚ್ಕೊಳ್ಳೋದಕ್ಕೆ ಬಂಧುತ್ವಕ್ಕಿಂತ ಯೋಗ್ಯತೆ, ಅರ್ಹತೆಗಳೇ ಮುಖ್ಯ.
ನಿನ್ ಮಗಂಗ್ ಏನಿದೆ ಅಂತ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡು ಅಂತ ಹೇಳ್ತಾ ಇದ್ಯಾ? ನನ್ ಮಗನ್ಗೆ ಈಗೇನು ಇಲ್ದೇ ಇರ್ಬೋದು, ಆದ್ರೆ ನಿನ್ ಮಗಳನ್ ಕೊಟ್ಟು ಮದ್ವೆ ಮಾಡಿದ್ರೆ ಅಳಿಯ ಆಗಿ ನಿನ್ನ ಆಸ್ತಿಗೆಲ್ಲ ವಾರಸ್ದಾರ ಆಗ್ತಾನಲ್ವಾ? ಅವಾಗ ಅವ್ನ್ ಕಷ್ಟ ಪಡ್ಬೇಕಾದ ಅಗತ್ಯ ಏನಿರುತ್ತೆ? ರಾಜನ್ ತರ ಕಾಲ್ ಮೇಲ್ ಕಾಲ್ ಹಾಕೊಂಡಿರ್ಬೋದು. ಅಂದ್ರೆ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡು ಅಂತ ಹೇಳ್ತಿರೋದು ನನ್ನ ಆಸ್ತಿಗೋಸ್ಕರ ಅಂತ ಆಯ್ತು. ಅಂದ್ರೆ ಅಣ್ಣ ತಂಗಿ ಅನುಬಂಧ ಇರ್ಬೇಕಾದ್ರೆ ಆಸ್ತಿ ಬಗ್ಗೆ ಮಾತಾಡಿದ್ರೆ ತಪ್ಪೇನಿದೆ ಅಣ್ಣ? ನಾಳೆ ಹೊರಗಡೆ ಸಂಬಂಧ ಮಾತಾಡಿದ್ರು ಅವ್ರಿಗೂ ವರದಕ್ಷಿಣೆ, ವರೋಪಚಾರ, ಉಡುಗೊರೆ, ಹೊಲ, ಗದ್ದೆ ಅಂತ ಕೊಡ್ತೀರಾ ಅಲ್ವಾ? ಯಾರೋ ಮುಖ ಮೂತಿ ಗೊತ್ತಿಲ್ದಿರೋರಿಗೆ ಕೊಡೋ ಬದಲು ನನ್ ಮಗನ್ಗೆ ಕೊಡ್ಬೋದಲ್ಲ ಅಂತಿದೀನಿ. ತಪ್ಪಾ? ಅಂದ್ರೆ ಅಂತೀನಿ ಅಂತಾರೆ ಹೊರತು ಸ್ವಂತ ತಂಗಿ ಬಗ್ಗೆ ಯೋಚನೆ ಮಾಡದೇ ಇರೋನು ಊರಿನ ಹಿರೇ ಮನುಷ್ಯ ಆಗಿ ಊರ್ನವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಾನೆ? ಮೆಟ್ಲೆ ಹತ್ತಕ್ ಆಗದೆ ಇರೋನು ಬೆಟ್ಟ ಹತ್ತತಾನೆ ಅಂದ್ರೆ ಇದೇ ಮತ್ತೆ. ನಿಂಗ್ ನಿಜವಾಗ್ಲೂ ಏನ್ ಮಾತಾಡ್ತಿದ್ಯಾ?